ಹಾಯ್ ಎಲ್ಲರಿಗೂ RDB ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬ ರುಚಿಯಾಗಿರುವ ಅವರೆಕಾಳು ಸಾರು ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ಚೊಂಬು ನೀರಷ್ಟು ಹಾಕ್ಕೋಬೇಕು. ಆಮೇಲೆ ಅವರೆಕಾಳು ತೊಳ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ನೀರಲ್ಲಿ ತೊಳ್ಕೊಂಡು ಅದು ಸೈಡ್ಗೆ ಇಟ್ಕೊಳ್ಳಿ. ಆ ಪಾತ್ರೆಯಲ್ಲಿ ಇರೋ ನೀರು ಸ್ವಲ್ಪ ಕಾದ್ಮೇಲೆ ಅವರೆಕಾಳು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಆಲೂಗಡ್ಡೆನೂ ಬದನೆಕಾಯಿ ಅದೆಲ್ಲ ತೊಳೆದುಬಿಟ್ಟು ನೀರು ಕಾದ್ಮೇಲೆ ಅವರೆಕಾಳು ಹಾಕಬೇಕು. ಕಟ್ ಮಾಡಿರೋ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯೋವರೆಗೂ ರುಬ್ಬಕ್ಕೆ ತೋರಿಸ್ತೀನಿ ಬನ್ನಿ. ತೆಂಗಿನಕಾಯಿ ತುರಿ 1 ಕಪ್ಪು, ಬೆಳ್ಳುಳ್ಳಿ 1 ಗಡ್ಡೆ ಅಷ್ಟು, ಹುಣಸೆ ಹಣ್ಣು 1 ನಿಂಬೆ ಗಾತ್ರದ್ದು, 1 ಟೊಮೊಟೊ, 1 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ 2 ಸ್ಪೂನು, ಜೀರಿಗೆ ಧನಿಯಾ ಪುಡಿ 2 ಸ್ಪೂನು, 1/4 ಸ್ಪೂನಷ್ಟು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ನುಣ್ಣಗೆ ಮಿಕ್ಸಿ ಜಾರಲ್ಲಿ ಕೊಬ್ಬರಿ, ತೆಂಗಿನಕಾಯಿ, ಹುಣಸೆ ಹಣ್ಣು ಫಸ್ಟು ರುಬ್ಕೊಂಡು ನುಣ್ಣಗಾದ್ಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬಿಡಿ. ರುಬ್ಕೊಟ್ಟು ಪಕ್ಕಕ್ಕೆ ಇಟ್ಬಿಡಿ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಪಕ್ಕಕ್ಕೆ ಇಟ್ಬಿಡಿ. ಆಮೇಲೆ ಅವರೆಕಾಳು ಆಲೂಗಡ್ಡೆ 3/4 ಭಾಗ ಅಷ್ಟು ಬೆಂದಿರಬೇಕು. ಬೆಂದೈತೇನೋ ಅಂತ ನೋಡಿಕೊಂಡು ಈರುಳ್ಳಿ, ಟೊಮೊಟೊ, 1 ಈರುಳ್ಳಿ 1 ಟೊಮೊಟೊ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕೆಲವರು ಗಟ್ಟಿ ಸಾರು ತಿನ್ನೋಕ್ಕೆ ಇಷ್ಟಪಡ್ತಾರೆ, ಕೆಲವರು ನೀರಾಗಿ ಇಷ್ಟಪಡ್ತಾರೆ. ನಮಗೆ ಸ್ವಲ್ಪ ನೀರು ಸಾರೇ ಇಷ್ಟ ಆಗೋದು. ನಮ್ಮ ಮನೆಯಲ್ಲೆಲ್ಲ ನೀರು ಸಾರೇ ಇಷ್ಟಪಡ್ತಾರೆ. ಆಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸಾರು ಕಾಯಿಸಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬಂದ್ರೇ ತುಂಬ ರುಚಿಯಾಗಿರೋದು. ಆಮೇಲೆ ಬೆಂದೈತೋ ಇಲ್ವೋ ಅಂತ ಫುಲ್ಲು ಚೆನ್ನಾಗಿ ಮೆತ್ತಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಎಲ್ಲ ಕೆಂಪು ಬಣ್ಣ ಬರೋವರೆಗೂ ಹುರಿದ್ಬಿಟ್ಟು ಮತ್ತು ಸಾರಿಗೆಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ಸಾರು ಚೆನ್ನಾಗಿ ಬೇಯಿಸಿ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ತುಂಬ ರುಚಿಯಾಗಿರುವ ಅವರೆಕಾಳು ಸಾರು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೇ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ತುಂಬ ಸಪೋರ್ಟ್ ಮಾಡ್ತಾ ಇರೋದಕ್ಕೆ